ಹೌದು ಫ್ರೆಂಡ್ಸ್, ನೀವೇನಾದ್ರು 25,000 ಬಜೆಟ್ ಅಲ್ಲಿ ಒಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಸ್ಮಾರ್ಟ್ ಫೋನ್ ಹುಡುಕ್ತಿದ್ರ ಅಂತಂದ್ರೆ ನಿಮ್ ಲಿಸ್ಟ್ ಅಲ್ಲಿ ಟಾಪ್ ಅಲ್ಲಿ ಬರೋದು ಮೊದಲು ಈ ಐಕು ನಿಯೋ 10 5G. ಅದನ್ನ ಬಿಟ್ವಿ ಅಂತಂದ್ರೆ ನಥಿಂಗ್ ಫೋನ್ 3A. ಎಲ್ಲ ಕಡೆ ಈ ಎರಡು ಸ್ಮಾರ್ಟ್ ಫೋನ್ಸ್ ಬಗ್ಗೆ ಹೆವಿ ಚರ್ಚೆ ನಡೀತಾ ಇದೆ. ಸೊ 25,000 ಬಜೆಟ್ ಅಲ್ಲಿ ಇದರಲ್ಲಿ ಯಾವುದು ಅಸಲಿ ವಿನ್ನರ್, ಕ್ಯಾಮ್ರಾ, ಬ್ಯಾಟರಿ, ಪ್ರೊಸೆಸರ್ ಪ್ರತಿಯೊಂದನ್ನ ಡೀಪ್ ಟೆಸ್ಟ್ ಮಾಡ್ಬಿಟ್ಟು ಆನೆಸ್ಟ್ಲಿ ಇದನ್ನ ಕಂಪೇರ್ ಮಾಡ್ತಾ ಇದೀನಿ. ಸೊ ಒಂದ್ ಸೈಡ್ ನಿಮಗೆ ಈ ಐಕು ನಿಯೋ 10 25,000 ರೂಪಾಯಿ ಲಾಂಚ್ ಆದ್ರೆ ಇದು ವಿತ್ ಆಫರ್ ಇಂದಿಗೆ 2,000 ರೂಪಾಯಿ ಆಗ್ಬಿಟ್ಟು ಬರೋಬ್ಬರಿ 25,000 ರೂಪಾಯಿ ನೋಡಕ್ ಸಿಗ್ತದೆ. ಇನ್ನೊಂದ್ ಸೈಡ್ ಈ ನಥಿಂಗ್ ಫೋನ್ 3A ಬರೋಬ್ಬರಿ 25,000 ರೂಪಾಯಿ ಲಾಂಚ್ ಆಗ್ಬಿಟ್ಟು 2,000 ರೂಪಾಯಿ ಕಾರ್ ಆಫ್ ಆಗ್ಬಿಟ್ಟು ಇದು ಕರೆಕ್ಟ್ ಆಗಿ 23,000 ರೂಪಾಯಿ ನೋಡಕ್ ಸಿಗ್ತದೆ. ಬಟ್ ಬಾಕ್ಸ್ ಕಂಟೆಂಟ್ ವೈಸ್ ಇಲ್ಲಿ ಕಂಪೇರ್ ಮಾಡಿದ್ರೆ ಅಂದ್ರೆ ಐಕು ನಿಯೋ 10 ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಆಕ್ಸೆಸರೀಸ್ ಸಿಗುತ್ತೆ. ಬಟ್ ನಥಿಂಗ್ ಫೋನ್ 3A ನಲ್ಲಿ ನಿಮಗೆ ಒಂದು ಕೇಸ್ ಮಿಸ್ಸಿಂಗ್ ಇದೆ, ಮತ್ತೊಂದು ಅಡಾಪ್ಟರ್ ಮಿಸ್ಸಿಂಗ್ ಇದೆ. ಹೀಗಾಗಿ ನೀವು ಇಲ್ಲಿ 2,300 ರೂಪಾಯಿ ಪವರ್ ಅಡಾಪ್ಟರ್ ಮತ್ತು ಕೇಸ್ ಗೆ 200 ರೂಪಾಯಿ ಇನ್ಕ್ಲೂಡ್ ಮಾಡ್ಕೊಂಡು ಬಂದ್ರೆ ಇದರ ವ್ಯಾಲ್ಯೂ ಕೂಡ ಆಲ್ಮೋಸ್ಟ್ 25,500 ರೂಪಾಯಿ ಆಗುತ್ತೆ. ಸೊ ಎರಡು ಸ್ಮಾರ್ಟ್ ಫೋನ್ಸ್ ಗಳು ಡಿಫರೆಂಟ್ ಪ್ರೈಸ್ ಗೆ ಲಾಂಚ್ ಆಗಿದೆ. ಬಟ್ ಎರಡರ ವ್ಯಾಲ್ಯೂ, ಎರಡರ ಪ್ರೈಸಿಂಗ್ ಸೇಮ್ ಇದೆ. ಸೊ ಹೀಗಾಗಿ ಇದೊಂದು ಟಫ್ ಕಾಂಪಿಟೇಷನ್ ಆಗ್ತಾ ಇದೆ. ಸೊ ಇದರಲ್ಲಿ ನನ್ನ ಪ್ರಕಾರ ಯಾವುದು ಅಸಲಿ ವಿನ್ನರ್, ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ಡೆಫಿನೆಟ್ಲಿ ಎಲ್ಲ ಅರ್ಥ ಆಗುತ್ತೆ. ನೀವು ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದ್ರೆ ಈ ರೀತಿಯಾಗಿ ಪ್ರಾಮಾಣಿಕ ಇನ್ ಡೆಪ್ತ್ ಆನೆಸ್ಟ್ ರಿವ್ಯೂಸ್ಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಬಹುದು. ಸೊ ಮೊದಲು ಈ ಎರಡು ಸ್ಮಾರ್ಟ್ ಫೋನ್ಸ್ ಗಿಂತ ಲುಕ್ಸ್ ಮತ್ತು ಡಿಸೈನ್ ಹೋದ್ವಿ ಅಂತಂದ್ರೆ ಒಂದ್ ಸೈಡ್ ಈ ನಥಿಂಗ್ ಫೋನ್ 3A ನನಗೆ ತುಂಬಾ ಪ್ರೀಮಿಯಂ ಮತ್ತು ಅಟ್ರಾಕ್ಟಿವ್ ಅಂತ ಅನ್ಸುತ್ತೆ. ಬಿಕಾಸ್ ಹಿಂದಿನ ಭಾಗ ಕಂಪ್ಲೀಟ್ಲಿ ಸರ್ತಿ ಈ ಗ್ಲಾಸ್ ಬಾಡಿಯೊಂದಿಗೆ ಅಪ್ಗ್ರೇಡ್ ಮಾಡಿದ್ರೆ ಎಸೆನ್ಷಿಯಲ್ ಕೀನ ಕೊಡ್ತಿದ್ದಾರೆ, ಕ್ಯಾಮರಾ ಮಾಡೆಲ್ಸ್ಗಳು ಅಪ್ಗ್ರೇಡ್ ಆಗಿದೆ. ಎವನ್ ಈ ಸ್ಮಾರ್ಟ್ ಫೋನ್ ಗ್ಲಿಪ್ಸ್ ಲೈಟ್ ಒಂದಿಗೆ ಇನ್ ಹ್ಯಾಂಡ್ ಲುಕ್ಸ್ ವೈಸ್ ಔಟ್ಡೋರ್ ಎಲ್ಲ ಕಡೆ ಸಖತ್ ಪ್ರೀಮಿಯಂ ಅನ್ಸುತ್ತೆ. ಜನಕ್ಕೆ ಅಟ್ರಾಕ್ಷನ್ ಕೂಡ ಈ ಸ್ಮಾರ್ಟ್ ಫೋನ್ ಮೇಲೆ ಬೀಳುತ್ತೆ. ಇನ್ನೊಂದು ಸೈಡ್ ಈ ಐಕು ನಿಯೋ 10 ಕೂಡ ತುಂಬಾ ಡಿಫ್ರೆಂಟ್ ಎರಡು ಕಲರ್ ಕಾಂಬಿನೇಷನ್ ಒಂದಿಗೆ ಇರುವಂಥ ಕ್ಯಾಮ್ರಾ ಮಾಡೆಲ್ ಆಗಿರಲಿ, ಇನ್ ಹ್ಯಾಂಡ್ ಫೀಲ್ ಆಗಲಿ, 7.98 mm ಥಿಕ್ನೆಸ್ ಒಂದಿಗೆ 6,000 ಬ್ಯಾಟರಿ ಅದರಲ್ಲಿ ಕೊಡ್ತಿದ್ದಾರೆ. ಹೀಗಾಗಿ ಲುಕ್ಸ್ ವೈಸ್ ಇನ್ ಹ್ಯಾಂಡ್ ಕೂಡ ಲೈಟ್ ವೇಟ್ ಇರೋದ್ರಿಂದ ಇದು ಕೂಡ ಇನ್ ಹ್ಯಾಂಡ್ ಪ್ರೀಮಿಯಂ ಅನ್ಸುತ್ತೆ. ಬಟ್ ನಥಿಂಗ್ ಫೋನ್ ನನಗೆ ಫಸ್ಟ್ ಅಲ್ಲಿ ತುಂಬಾ ಕ್ಯಾಚಿ ಅನಿಸ್ತು. ಬಟ್ ಇಲ್ಲಿ ಎರಡಲ್ಲಿ ನಾನು ಡ್ರಾಪ್ ಟೆಸ್ಟ್ ಮಾಡಕ್ ಹೋದ್ರೆ ಈ ಐಕು ನಿಯೋ 10 ಎಸ್ ಈ ರೀತಿ ನಾನು ಆರಾಮಾಗಿ ಬಿಸಾಕ್ಬಲ್ಲೆ. ಆದ್ರೆ ನಥಿಂಗ್ ಫೋನ್ 3A ಗ್ಲಾಸ್ ಪ್ರೊಟೆಕ್ಷನ್ ಇದ್ರು ಕೂಡ ಇದು ಕೈಯಿಂದ ಬಿತ್ತಪ್ಪ ಅಂದ್ರೆ ಒಡೆದೋಗುತ್ತೆ. ಸೈಡ್ಗೆಲ್ಲ ಪ್ಲಾಸ್ಟಿಕ್ ಫ್ರೇಮ್ ಕೊಡ್ತಿದ್ರೆ ರಿಪೇರ್ ಮಾಡೋದು ಕೂಡ ಅಷ್ಟೊಂದು ಈಸಿ ಅಲ್ಲ. ಹೀಗಾಗಿ ಡ್ರಾಪ್ ಟೆಸ್ಟ್ ಮಾಡೋಕ್ಕೂ ಕೂಡ ಭಯ ಆಗ್ತಾ ಇದೆ. ಸೊ ಫಸ್ಟ್ ಲುಕ್ ಮತ್ತು ಫಸ್ಟ್ ಇಂಪ್ರೆಷನ್ ಅಲ್ಲಿ ಐಕು ನಿಯೋ 10 ಇದೆ. ಇದು ಸಾಲಿಡ್ ಮತ್ತು ಹೆವಿ ಅನ್ಸುತ್ತೆ. ಬಟ್ ಇಲ್ಲಿ ಪ್ರೊಟೆಕ್ಷನ್ ಎಲ್ಲ ಜಾಸ್ತಿ ಸ್ಕ್ರಾಚಸ್ ಬೀಳುತ್ತೆ. ಬಟ್ ಇಲ್ಲಿ ಸೇಫ್ಟಿ ಇದ್ರೂ ಕೂಡ ಇಲ್ಲಿ ನಾನು ಜಾಸ್ತಿ ಭಯ ಬೀಳ್ತಾ ಇದ್ದೀನಿ. ಸೊ ಹೀಗಾಗಿ ನನಗೆ ಈ ನಥಿಂಗ್ ಫೋನ್ 3A 9/10 ಮಾರ್ಕ್ನ ಇದು ಕೊಟ್ಟರೆ ಈ 6/10 ಮಾರ್ಕ್ ನಾನು ಐಕು ನಿಯೋ 10 ಕೊಡ್ತಿದ್ರೆ. ಸೊ ನಿಮ್ಮ ಒಪಿನಿಯನ್ ನೀವು ಕಮೆಂಟ್ ಮಾಡಿ. ಇನ್ನು ಯಾವಾಗ ಈ ಎರಡೂ ಸ್ಮಾರ್ಟ್ ಫೋನ್ಸ್ಗಳಂತ ಡಿಸ್ಪ್ಲೇ ಕಂಪೇರ್ ಮಾಡಿದಾಗ ಎರಡಲ್ಲಿ ಕೂಡ ಸೇಮ್ ಅದೇ 6.7 ಇಂಚಸ್ ಇರುವಂಥ ಆಮ್ಲೆ ಡಿಸ್ಪ್ಲೇ ಒಂದಿಗೆ ಈ ನಥಿಂಗ್ ಫೋನ್ 3A ನಲ್ಲಿ ಫ್ರಂಟ್ ಅಲ್ಲಿ ತುಂಬಾ ದೊಡ್ಡದಾಗಿರುವಂಥ ಬೆಜಲ್ಸ್ ಒಂದಿಗೆ 120 Hz ರಿಫ್ರೆಶ್ ರೇಟ್ ಒಂದಿಗೆ 3,000 Hz ಪೀಕ್ ಬ್ರೈಟ್ನೆಸ್ ಕೊಡಿದ್ರೆ. ಬಟ್ ಲುಕ್ಸ್ ವೈಸ್ ಫ್ರಂಟ್ ಅಲ್ಲಿ ತುಂಬಾ ಬೆಜಲ್ಸ್ಗಳು ದೊಡ್ಡದಾಗಿದೆ. ಅದೇ ಇನ್ನೊಂದು ಸೈಡ್ಗೆ ಈ ಐಕು ನಿಯೋ 10 ನಲ್ಲಿ ತುಂಬಾ ಚಿಕ್ಕ ಬೆಜಲ್ ಒಂದಿಗೆ 144 Hz ರಿಫ್ರೆಶ್ ಒಂದಿಗೆ 4,500 Hz ಪೀಕ್ ಬ್ರೈಟ್ನೆಸ್ ಕೊಡಿದ್ರೆ. ಲುಕ್ಸ್ ವೈಸ್ ಇನ್ ಹ್ಯಾಂಡ್ ಯೂಸೇಜ್ ಎಲ್ಲ ತುಂಬಾ ಚಿಕ್ಕದಾಗಿದೆ ಮತ್ತು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಸೊ ಸ್ಕ್ರೀನ್ ಮೇಲೆ ಎರಡೂ ಫೋನ್ಸ್ಗಳನ್ನ ಲೈವ್ ಆಗಿ ಔಟ್ಡೋರ್ ನಿಮಗೆ ಈ ವಿಡಿಯೋ ಹಚ್ಚಿ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಬ್ರೈಟ್ನೆಸ್ ಅಲ್ಲಿ ನಿಮಗೆ ಐಕು ನಿಯೋ 10 ಸ್ವಲ್ಪ ಬೆಟರ್ ಮತ್ತು ಕಲರ್ಸ್ ಅಲ್ಲಿ ಕೂಡ ಮೋರ್ ಪಂಚಿ ಮತ್ತು ಅಟ್ರಾಕ್ಟಿವ್ ಕಾಣಿಸೋದು ಐಕು ನಿಯೋ 10. ಇಷ್ಟೇ ಅಲ್ಲದೆ ಈ 120 Hz ಮತ್ತು 144 Hz ಮಧ್ಯ ಯೂಸೇಜ್ ಅಲ್ಲಿ ಅಷ್ಟೊಂದು ಫೀಲ್ ಆಗಲ್ಲ. ಬಟ್ ನೀವು ಯಾವಾಗ ಲೈವ್ ಗೇಮ್ ಪ್ಲೇ ಎಲ್ಲ ಆಟ ಆಡ್ತೀವಿ ನೋಡಿ, ಆವಾಗ ಈ ಎರಡರ ಡಿಫ್ರೆನ್ಸ್ ನಿಮಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ. ಇನ್ನು ಸ್ಪೀಕರ್ಸ್ ಅಲ್ಲಿ ಎರಡೂ ಸ್ಮಾರ್ಟ್ ಫೋನ್ಸ್ ನಿಮಗೆ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ನ ಕೊಡ್ತಿದ್ದಾರೆ. ನಾನು ಇಲ್ಲಿ ತುಂಬಾ ಸಾಂಗ್ಸ್ಗಳನ್ನ ಕೇಳಿದ್ದೀನಿ. ಒಂದ್ಸರ್ತಿ ನಿಮ್ಮಂತ ಲೈವ್ ಆಗಿ ಪ್ಲೇ ಮಾಡಿ ತೋರಿಸ್ತೀನಿ ಆಯ್ತಾ. ನಥಿಂಗಲ್ಲಿ ಹಾಕಿದ್ದೀನಿ. ಎಸ್ ಇವಾಗ ಐಕೂಲ್ ಹಾಕೋಣ. ಎಸ್ ಆನೆಸ್ಟ್ಲಿ ಈ ಎರಡು ಫೋನ್ಸ್ಗಳಲ್ಲಿ ನಿಮಗೆ ಯಾವುದ್ರಲ್ಲಿ ಸೌಂಡ್ ಎಷ್ಟು ಚೆನ್ನಾಗಿದೆ, ಯಾವುದ್ರಲ್ಲಿ ಎಷ್ಟು ಬೇಸ್ ಆಗಿದೆ ಅಂತ ನಿಮಗೇನೋ ಅರ್ಥ ಆಗ್ತಿರಲ್ಲ. ಬಟ್ ಡೆಫಿನೆಟ್ಲಿ ಈ ಐಕು ನಿಯೋ 10 ನಥಿಂಗ್ ಫೋನ್ 3 ನಲ್ಲಿ ತುಂಬ ಲೌಡರ್ ಇರೋ ಮತ್ತು ಹೈ ಸೌಂಡ್ ನಾವು ಇದರಲ್ಲಿ ನೋಡ್ತಾ ಇದ್ವಿ. ಬಟ್ ಸೇಮ್ ಅದೇ ನಾವು ಐಕು ಜೊತೆ ಕಂಪೇರ್ ಮಾಡಿದಾಗ ಇಲ್ಲಿ ತುಂಬ ಕ್ರಿಸ್ಟಲ್ ಕ್ಲಿಯರೊಂದಿಗೆ ತುಂಬ ಒಳ್ಳೆ ಸೌಂಡ್ ಬರುತ್ತೆ, ಬೇಸ್ ಚೆನ್ನಾಗಿದೆ ಮತ್ತು ಮೇಲಿನ ಸ್ಪೀಕರ್ ಮತ್ತು ಕೆಳಗಿನ ಬಾಟಮ್ ಸ್ಪೀಕರ್ ಎರಡೂ ಈಕ್ವಲ್ ಇದ್ರಿಂದ ನೀವು ಇನ್ ಹ್ಯಾಂಡ್ ಯೂಸೇಜ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಥಿಂಗ್ ಫೋನ್ 3A ಇದರಲ್ಲಿ ಸೌಂಡ್ ಕ್ವಾಲಿಟಿ ಸಖತ್ತಾಗಿದೆ. ಇನ್ನು ಯಾವಾಗ ಇನ್ಸಿಡೆಂಟ್ ಫಿಂಗರ್ ಪ್ರಿಂಟ್ ಬರ್ತೀವಿ ಇಲ್ಲಿ ಕೂಡ ಅಷ್ಟೇ ನಿಮಗೆ ಐಕು ನಿಯೋ 10 ಅಲ್ಲಿ ಯಾವ ರೀತಿ ಸೂಪರ್ ಫಾಸ್ಟ್ ಆಗಿ ಕ್ವಿಕ್ ಆಗಿ ನೋಡ್ಕೋಬಹುದು. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಈ ರೀತಿ ಅನ್ಲಾಕ್ ಆಗುತ್ತೆ. ಬಟ್ ಇಲ್ಲಿ ನಥಿಂಗ್ ಫೋನ್ 3 ನಲ್ಲಿ ಆನಿಮೇಷನ್ ಏನೋ ಸಖತ್ತಾಗಿದೆ. ಬಟ್ ನೀವು ಇಲ್ಲಿ ಈ ಕ್ವಿಕ್ ಅನ್ಲಾಕ್ ಆಗಲ್ಲ, ಸ್ವಲ್ಪ ಡಿಲೇ ತೊಗೊಳುತ್ತೆ. ಆಲ್ಮೋಸ್ಟ್ 1 ಸೆಕೆಂಡ್ಗಿಂತ ಜಾಸ್ತಿ ಟೈಮ್ ತೊಗೊಳುತ್ತೆ. ಹೀಗಾಗಿ ಇಲ್ಲಿ ಕ್ವಿಕ್ ಮತ್ತು ಯೂಸೇಜಲ್ಲಿ ಆ ರೇಂಜ್ಗೇನು ನಾನು ಪರ್ಫೆಕ್ಟ್ ಬೆಂಕಿ ಅಂತ ಹೇಳಲ್ಲ. ಬಟ್ ಡಿಸ್ಪ್ಲೇ ವೈಸ್ ನನಗೆ ನಥಿಂಗ್ ಫೋನ್ 3A ಐಕು ನಿಯೋ 10 ಬೆಸ್ಟ್ ಅಂತ ಅನಿಸ್ತು. ಬಟ್ ಸ್ಟಿಲ್ ನನ್ನ ಒಪಿನಿಯನ್ ಪ್ರಕಾರ ನೀವು 25,000 ರಿಂದ 30,000 ರೂಪಾಯಿ ಕರೆಂಟ್ ಮಾರ್ಕೆಟಲ್ಲಿ ಕೊಡ್ತಿದ್ದೀರಾ ಅಂತಂದರೆ ಎಲ್ಲ ಬ್ರ್ಯಾಂಡ್ಸ್ಗಳು
ಕ್ವಾಡ್ ಕರ್ವ್ ಡಿಸ್ಪ್ಲೇ ತೊಗೊಂಡು ಬನ್ನಿ, ಇದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನಾನು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ಗಳು ಇಟ್ಕೋತಾ ಇದ್ದೀನಿ ಈ ಪ್ರೈಸಲ್ಲಿ. ಹೀಗಾಗಿ ಈ ಡಿಸ್ಪ್ಲೇ ಎರಡನೇ ಪಾರ್ಟಲ್ಲಿ ನನ್ನ ಐಕ್ಯೂ ನಿಯೋ 10ಗೆ 7/10 ಕೊಟ್ಟರೆ ಈ ನಥಿಂಗ್ ಫೋನ್ 3ಗೆ 6/10 ಕೊಡ್ತಿದ್ದೀನಿ. ನನ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಇನ್ನೂ ಸ್ವಲ್ಪ ಜಾಸ್ತಿ ಇತ್ತು. ಬಟ್ ಯಾವಾಗ ಈ ಎರಡು ಫೋನ್ಸ್ಗಳಿಂದ ಪರ್ಫಾರ್ಮೆನ್ಸ್ಗೆ ಬರ್ತೀವಿ, ನಥಿಂಗ್ ಫೋನ್ 3 ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಚಿಪ್ಸೆಟ್ ಕೊಟ್ಟರೆ, ಐಕ್ಯೂನಲ್ಲಂತೂ ಫ್ಲಾಗ್ಶಿಪ್ ಕಿಲ್ಲರ್ಗಳು ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಚಿಪ್ಸೆಟ್ ಕೊಡ್ತಾರೆ. ಸೊ ಈ ಪ್ರೈಸ್ ರೇಂಜಲ್ಲಿ ಇದರಲ್ಲಿ ಸಖತ್ತಾಗಿರುವಂಥ ಅದ್ಭುತ ನೆಕ್ಸ್ಟ್ ಲೆವೆಲ್ ಚಿಪ್ಸೆಟ್. ಸೊ ಎರಡರ ಅಂತೂ ಸ್ಕೋರ್ನ ನೀವು ಲೈವ್ ಆಗಿ ಸ್ಕ್ರೀನ್ ಮೇಲೆ ನೋಡ್ಕೋಬೋದು. ನಥಿಂಗ್ ಫೋನ್ 3 ನಿಮಗೆ 7,86,000 ಹತ್ರ ಬಂದರೆ, ಸರಳವಾಗಿ ಇದರ ಡಬಲ್ ನಿಮಗೆ ಈ ಐಕ್ಯೂ ನಿಯೋ 10ರಲ್ಲಿ 13,00,000 ಸಮಥಿಂಗ್ 41,000 ಏನೋ ಹತ್ತಿರ ರ್ಯಾಂಕಿಂಗ್ ಬಂತು. ಸೊ ಇಲ್ಲಿ ಪರ್ಫಾರ್ಮೆನ್ಸಲ್ಲಿ ಡೆಫಿನೆಟ್ಲಿ ಕ್ಲಿಯರ್ ವಿನ್ನರ್ ಐಕ್ಯೂ ನಿಯೋ 10 ಇದೆ. ಬಟ್ ಸ್ಟಿಲ್ ನೀವು ಈಗ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಅಂತ ನಥಿಂಗ್ ಫೋನ್ 3ನಲ್ಲಿ ಕೂಡ ಹೊಸ ಅಪ್ಡೇಟ್ ಒಂದಿಗೆ 90 FPS ಗೇಮ್ ಪ್ಲೇ ಆಟ ಆಡ್ಕೊಂತಿದ್ದಾರೆ. ಬಟ್ ಇಲ್ಲಿ ಇನ್ಸ್ಟೆಂಟ್ಲಿ ಕ್ವಿಕ್ ಆಗಿ ಸೂಪರ್ ಫಾಸ್ಟ್ ಆಗಿ ಇದು ಬಿಸಿ ಆಗುತ್ತೆ. ಸೊ ಇಲ್ಲಿ ಜಾಸ್ತಿ ಗೇಮಿಂಗ್ ಮೇಲೆ ನಥಿಂಗ್ ಅವರು ಫೋಕಸ್ ಮಾಡಿಲ್ಲ. ಇಲ್ಲಿ ತುಂಬ ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದಿತ್ತು. ಒಂದು ಲೆವೆಲ್ಗೆ ನೀವು ಇದರಲ್ಲಿ ಗೇಮ್ ಪ್ಲೇನ ಆಟ ಆಡ್ಕೋಬೋದು. ಬಟ್ ಕಂಪ್ಯಾರಿಸನ್ಗಂತೂ ಈ ಫೋನ್ ಅಲ್ವೇ ಅಲ್ಲ ಪ್ರೊಸೆಸರಲ್ಲಿ. ಸೊ ಡೆಫಿನೆಟ್ ಇದರಲ್ಲಿ ನೀವು ಬ್ರ್ಯಾಂಡ್ ಹೇಳುತ್ತೆ 5 ಗಂಟೆ ನೀವು 90 FPS ಅಲ್ಲಿ ಹೆವಿ ಗೇಮ್ ಪ್ಲೇ ಆಟ ಆಡ್ಬೋದು ಅಂತ. ಬಟ್ ನಾನು ಇದನ್ನ ಟೆಸ್ಟ್ ಮಾಡಿಲ್ಲ. ಬಟ್ 2 ಗಂಟೆ ಕಂಟಿನ್ಯೂಸ್ಲಿ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಚೇಂಜ್ ಮಾಡ್ತಾ ನಾವು ಇದರಲ್ಲಿ ಗೇಮ್ ಪ್ಲೇನ ಟೆಸ್ಟ್ ಮಾಡಿದ್ವಿ. ಪರ್ಫಾರ್ಮೆನ್ಸ್ ವೈಸ್ ನೆಕ್ಸ್ಟ್ ಲೆವೆಲ್ ಗೇಮ್ ಪ್ಲೇ ಆಟ ಆಡ್ಕೋಬೋದು. 90 FPS ನೀವು ಯಾವುದೇ ಹೈ ಸೆಟ್ಟಿಂಗ್ಸಲ್ಲಿ ಆರಾಮಾಗಿ ಫ್ಲಾಗ್ಶಿಪ್ ಫೋನ್ಸ್ಗಳ ಥರನೇ ಎಕ್ಸಾಕ್ಟ್ಲಿ ಈ ಫೋನಲ್ಲಿ ಗೇಮಿಂಗ್ ಎಕ್ಸ್ಪೀರಿಯನ್ಸ್ನ ತಗೋಬಹುದು. ಆದರೆ ಯಾವಾಗ ಈ ಫೋನ್ ಅಂತ ಸ್ಟೋರೇಜ್ ಮತ್ತು ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಹೋಗ್ತೀವಿ, ಇಲ್ಲಿ ಸ್ವಲ್ಪ ನೀವು ಕನ್ಫ್ಯೂಸ್ ಆಗ್ತೀರಾ. ಈ ನಥಿಂಗ್ ಫೋನ್ 3 ನಿಮಗೆ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 15 ನೊಂದಿಗೆ ಇವರದೇ ಆದ ನಥಿಂಗ್ OS 3.0 ಕೊಡ್ತಿದ್ದಾರೆ. ಸೊ ಇಲ್ಲಿ 2+3 ಇಯರ್ಸ್ನ ಸೆಕ್ಯೂರಿಟಿ ಮತ್ತು OS ಅಪ್ಡೇಟ್ ಗ್ಯಾರಂಟಿ ಕೂಡ ಕೊಡ್ತಿದ್ದಾರೆ. ಸೊ ಯೂಸೇಜಲ್ಲಿ ಆ್ಯಪ್ ಓಪನಿಂಗ್, ಪರ್ಫಾರ್ಮೆನ್ಸ್, ಯೂಸೇಜ್ ಎಲ್ಲ ನಿಜವಾಗ್ಲೂ ಸ್ಮೂತರ್ ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ನಥಿಂಗ್ ಅವರು ಜಾಸ್ತಿ ಫೇಮಸ್ ಆಗಿದ್ದು OS ಅಲ್ಲಿ. ಇಲ್ಲಿ ಜಾಸ್ತಿ ಯಾವುದೇ ಬ್ಲಾಟ್ವೇರ್ಸ್ಗಳು ಆ ರೀತಿ ಇಲ್ಲ, ತುಂಬ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇನ್ನೊಂದು ಎರಡನೇ ಸೈಡ್ ನಿಮಗೆ ಐಕ್ಯೂ ನಿಯೋ 10ರಲ್ಲಿ ಹೆವಿ ಪ್ರೀಲೋಡೆಡ್ ಅಪ್ಲಿಕೇಶನ್ ಜೊತೆಗೆ ಇದು ಔಟ್ ಆಫ್ ಬಾಕ್ಸ್ ಆಂಡ್ರಾಯ್ಡ್ 15 ಮತ್ತು ಫನ್ ಟಚ್ OS 15 ಸಿಗ್ತಾ ಇದೆ. ಜೊತೆಗೆ LPDDR5X RAM ಒಂದಿಗೆ UFS 3.1 ಸ್ಟೋರೇಜ್ ಕೊಡ್ತಿದ್ದಾರೆ. ಆದರೆ ನಥಿಂಗ್ ಫೋನ್ 3 ನಿಮಗೆ ತುಂಬ ಕಮ್ಮಿ ಇದೆ ಈ ಪ್ರೈಸ್ನಲ್ಲಿ. UFS 2.2 ಸ್ಟೋರೇಜ್ ಒಂದಿಗೆ LPDDR4X ಕೊಡ್ತಿದ್ದಾರೆ. ಸೊ ಲೈವ್ ಆಗಿ ನಿಮ್ಮಿಂದ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಈ ಆ್ಯಪ್ ಓಪನಿಂಗ್ ಪರ್ಫಾರ್ಮೆನ್ಸಲ್ಲಿ ನಿಮಗೆ ಸ್ವಲ್ಪ ಡಿಲೇ ಈ ನಥಿಂಗ್ ಫೋನ್ 3 ಇದು ಕಾಣಿಸ್ತಾ ಇರ್ಬೋದು. ಬಟ್ ಇದು ಡಿಫ್ರೆನ್ಸ್ ನಿಮ್ಗೆ ಇವಾಗ ಗೊತ್ತಾಗಲ್ಲ. ನೀವು ಯಾವಾಗ ಇದನ್ನು 6 ತಿಂಗಳು, ವರ್ಷ ಸ್ವಲ್ಪ ಸ್ಟೋರೇಜ್ ಎಲ್ಲ ಫುಲ್ ಆಗ್ತಾ ಬರುತ್ತೆ, ಸ್ವಲ್ಪ ಲೋಡ್ ಆಗ್ತಾ ಬರುತ್ತೆ, ಆವಾಗ ಈ ಫೋನ್ ಅಂತ ಆ್ಯಪ್ಲಿಕೇಶನು, ಓಪನಿಂಗು, ಪರ್ಫಾರ್ಮೆನ್ಸು, ಟಚಸ್ ಎಲ್ಲ ಸ್ವಲ್ಪ ಲಿಟಲ್ ಸ್ಲೋ ಆದಾಗ ಫೀಲ್ ಇರುತ್ತೆ. ಬಟ್ ಡೆಫಿನೆಟ್ಲಿ ಇದು ಚೆನ್ನಾಗಿಲ್ಲ ಅಂತ ಹೇಳ್ತಲ್ಲ. ಈ ಪ್ರೈಸ್ ರೇಂಜಲ್ಲಿ ಓಕೆ ಅಂತ ಸ್ಟೋರೇಜ್ನ ಕೊಡಿದರೆ, ಆದರೆ ಐಕ್ಯೂ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದರೆ. ಸೊ ಡೆಫಿನೆಟ್ಲಿ ನಾನು ಈ ಥರ್ಡ್ ರೌಂಡಲ್ಲಿ ಪರ್ಫಾರ್ಮೆನ್ಸ್ ವೈಸ್ ಈ ಐಕ್ಯೂ ನಿಯೋ 10ಗೆ 9/10 ಕೊಟ್ಟರೆ, ನಥಿಂಗ್ ಫೋನ್ 3ಗೆ 7/10 ಕೊಡೋಕ್ಕೆ ಇಷ್ಟಪಡ್ತಿದ್ದೀನಿ. ಇನ್ನು ಯಾವಾಗ ಈ ಎರಡೂ ಫೋನ್ಸ್ಗಳು ಅಂತ ಕ್ಯಾಮ್ರಾಗೆ ಬರ್ತೀವಿ, ನಥಿಂಗ್ ಫೋನ್ 3 ನಿಮಗೆ ಮೇನ್ 50 ಮೆಗಾ ಪಿಕ್ಸೆಲ್ನ OS ಸೆನ್ಸರ್ ಒಂದಿಗೆ 50 ಮೆಗಾ ಪಿಕ್ಸೆಲ್ನ ಟೆಲಿಫೋಟೋ ಮತ್ತು 8 ಮೆಗಾ ಪಿಕ್ಸೆಲ್ನ ಅಲ್ಟ್ರಾದೊಂದಿಗೆ ಫ್ರಂಟಲ್ಲಿ 32 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟ್ ಇದೆ. ಇನ್ನು ಅದರ್ ಸೈಡ್ ನಿಮಗೆ ಈ ಐಕ್ಯೂ ನಿಯೋ 10ನಲ್ಲಿ ಸೇಮ್ ಅದೇ 50 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರ್ ಒಂದಿಗೆ 8 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ಇದೆ. ಮೂರನೇ ಸೆನ್ಸರ್ ಅಂತೂ ಕೊಟ್ಟೆ ಇಲ್ಲ. 25,000 ಬಜೆಟ್ಲಿ ನೀವು ಯಾವುದೇ ಫೋನ್ ತೊಗೊಂಡ್ರು ಅದರಲ್ಲಿ ಟೆಲಿಫೋಟೋ ಇರಲೇಬೇಕು. ಇದು ಮೇನ್ ಪ್ರಯಾರಿಟಿ ಇದೆ. ಇದನ್ನು ಮಿಸ್ ಮಾಡಿದರೆ ಕೊಟ್ಟಿಲ್ಲ, ಕೊಡಬೇಕಾಗಿತ್ತು. ಇನ್ನು ಫ್ರಂಟಲ್ಲಿ ಕೂಡ ಅದೇ ಸೇಮ್ 32 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಟ್ಟಿದ್ದಾರೆ. ಸೊ ಲಾಸ್ಟ್ 10 ಡೇಸಿಂದ ಈ ಎರಡೂ ಫೋನ್ಸ್ಗಳಲ್ಲಿ ನಾನು ಕ್ಯಾಮ್ರಾ ಟೆಸ್ಟ್ ಮಾಡೋ ಸಲುವಾಗಿ ಮುಂಚೆನೂ ತುಂಬ ಫೋಟೋನ ಟ್ರೈ ಮಾಡಿದ್ದೀನಿ. ಇವಾಗ ಕಂಪಾರಿಸನ್ ಕೂಡ ಹೆವಿ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಸೊ ಈ ಸ್ಕ್ರೀನ್ ಮೇಲೆ ನೋಡ್ಕೋಬೋದು, ಈ ಎರಡೂ ಫೋನ್ಸ್ಗಳಲ್ಲಿ ಮೇನ್ 50 ಮೆಗಾ ಪಿಕ್ಸೆಲಿಂದ ತೆಗೆದಿರುವಂಥ ಫೋಟೋಸ್ಗಳನ್ನ ನೋಡ್ಕೋಬೋದು. ಸೊ ಇಲ್ಲಿ ಎರಡೂ ಫೋನ್ಸ್ಗಳು ಒಳ್ಳೆ ಕೆಲಸ ಮಾಡ್ತಿದೆ, ಒಳ್ಳೆ ಡೀಟೇಲಿಂಗ್ ಒಂದಿಗೆ. ನಥಿಂಗ್ ಫೋನ್ ಸ್ವಲ್ಪ ಸ್ಕಿನ್ ಕ್ಲಾರಿಟಿ ಮಾಡೋ ಸಲುವಾಗಿ ಇಲ್ಲಿ ಓವರ್ ಇಮೇಜ್ ಪ್ರೊಸೆಸಿಂಗ್ ಮಾಡಿಬಿಟ್ಟು ಸ್ವಲ್ಪ ಸ್ಯಾಚುರೇಷನ್ ಜಾಸ್ತಿ ಮಾಡುತ್ತೆ. ಇನ್ನು ಇಂಡೋರ್ ಕೂಡ ಅಷ್ಟೇ, ಎರಡೂ ತುಂಬ ಒಳ್ಳೆ ಕ್ಲಾರಿಟಿಯೊಂದಿಗೆ ಸ್ವಲ್ಪ ಡೀಟೇಲಿಂಗ್ ಕ್ಯಾಪ್ಚರ್ ಮಾಡೋಕ್ಕೆ ಪುನಃ ನಥಿಂಗ್ ಇಲ್ಲಿ ಜಾಸ್ತಿ ಸ್ಯಾಚುರೇಷನ್ ಮತ್ತು ಹೆವಿ ಆಗಿ ಇಮೇಜ್ ಪ್ರೊಸೆಸಿಂಗ್ ಆಗಿ ಫೋಟೋಸ್ಗಳನ್ನ ಪ್ರೊವೈಡ್ ಮಾಡುತ್ತೆ. ಬಟ್ ಇಲ್ಲಿ ಐಕ್ಯೂ ನ್ಯಾಚುರಲ್ ಕಲರ್ ಬರುತ್ತೆ, ಬಟ್ ಅಷ್ಟೊಂದೇನೋ ಕ್ಲಾರಿಟಿ, ಅದ್ಭುತ ಮತ್ತು ಅಟ್ರಾಕ್ಟಿವ್ ಫೋಟೋಸ್ಗಳಂತ ಅನ್ಸಲ್ಲ. ಆದರೆ ಯಾವಾಗ ಪೋರ್ಟ್ರೇಟ್ಸ್ಗೆ ಬರ್ತೀವಿ, ನಥಿಂಗ್ ಅವರ ಟೆಲಿಫೋಟೋ ಲೆನ್ಸ್ ನೆಕ್ಸ್ಟ್ ಲೆವೆಲ್ ಕೆಲಸ ಮಾಡ್ತಿದೆ. ಈ ಫೋಟೋಸ್ಗಳನ್ನ ನೋಡ್ಕೋಬೋದು. ಐಕ್ಯೂ ನಿಯೋ 10 ಅದು ವಿವೋ ಸಬ್ ಬ್ರ್ಯಾಂಡ್ ಇದ್ರು ಕೂಡ ನಥಿಂಗ್ ಮೇಲೆ ಇವರು ವಿನ್ ಆಗೋಕ್ಕಾಗ್ತಿಲ್ಲ. ಸೊ ಈ ಫೋಟೋಸ್ಗಳಲ್ಲಿ ಕ್ಲಾರಿಟಿ ಕಮ್ಮಿ ಇದೆ, ಈ ಇಮೇಜ್ ಪ್ರೊಸೆಸಿಂಗಲ್ಲಿ ಅಷ್ಟೊಂದು ಸರಿಯಾಗಿ ಕೆಲಸ ಆಗ್ತಿಲ್ಲ, ಮತ್ತು ಡೀಟೇಲಿಂಗ್ ನೋಡಿ, ಶಾರ್ಪ್ನೆಸ್ ನೋಡಿ, ಕಲರ್ಸ್ಗಳು ಕೂಡ ಅಷ್ಟೊಂದು ಕರೆಕ್ಟ್ ಆಗಿಲ್ಲ. ಇದಕ್ಕಿಂತ ಮೇನ್ಲಿ ಪೋರ್ಟ್ರೇಟ್ ಎಡ್ಜ್ ಕಟಿಂಗ್ ಕೂಡ ಕರೆಕ್ಟ್ ಇಲ್ಲ. ಇನ್ನು ಸೆಲ್ಫಿ ಕ್ಯಾಮ್ರಾದಲ್ಲಿ ಕೂಡ ಅಷ್ಟೇ ನಥಿಂಗ್ ಇಲ್ಲಿ ಫೋಟೋಸ್ಗಳಲ್ಲಿ ವಿನ್ನರ್ ಅಂತ ಹೇಳ್ಕೋಬಹುದು. ಈ ಎರಡೂ ಫೋಟೋಸ್ಗಳನ್ನ ಸೈಡ್ ಬೈ ಸೈಡ್ ನೋಡ್ಕೊಂಡಾಗ ಇಲ್ಲಿ ಐಕ್ಯೂ ಏನಿದೆ ಸ್ವಲ್ಪ ಬ್ಯೂಟಿಫಿಕೇಶನ್ ಒಂದಿಗೆ ನ್ಯಾಚುರಲ್ ಕಲರ್ಸ್ನ ತಗೊಂಡ್ಬಂದ್ರೆ, ನಥಿಂಗ್ ಫೋನ್ 3 ಇಲ್ಲಿ ಸ್ವಲ್ಪ ಇಮೇಜ್ ಪ್ರೊಸೆಸಿಂಗ್ ಒಂದಿಗೆ ಒಳ್ಳೆ ಸ್ಯಾಚುರೇಷನ್ ಮತ್ತು ಸ್ವಲ್ಪ ಇಂಡೋರ್ಲಿ ಜಾಸ್ತಿ ಬೂಸ್ಟ್ ಮಾಡಕ್ಕೆ ನೋಡುತ್ತೆ. ಇದೊಂದು ಇಷ್ಟ ಆಗಲ್ಲ ನನಗೆ. ಬಟ್ ಸ್ಟಿಲ್ ಕಲರ್ಸ್ಗಳು ಮತ್ತು ಸ್ಕಿನ್
ಆ್ಯಸ್ ಇಟ್ ಈಸ್ ತೊಗೊಂಡು ಬರುತ್ತೆ. ಎವನ್ ಇಂಡೋರ್ ಫೋಟೋಸ್ಗಳಾಗಿರಲಿ ಔಟ್ಡೋರ್ ಆಗಿರಲಿ ಮತ್ತು ನೈಟಲ್ಲಿ ಕೂಡ ತುಂಬ ಒಳ್ಳೆ ಪಿಕ್ಚರ್ಸ್ಗಳನ್ನ ಕ್ಯಾಪ್ಚರ್ ಮಾಡುತ್ತೆ. ಬಟ್ ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳುತ್ತೆ. ಆದರೆ ಯಾವಾಗ ಎರಡು ಫೋನ್ಸ್ಗಳಂತ ವಿಡಿಯೋ ರೆಕಾರ್ಡಿಂಗ್ ಹೋಗ್ತೀವಿ ಮತ್ತೆ ಪುನಃ ಉಲ್ಟಾ ಒಪಿನಿಯನ್ ಆಗುತ್ತೆ. ಈ ಐಕು ನಿಯೋ 10 ಅಲ್ಲಿ ನಿಮಗೆ 4K 60 FPS ರೆಕಾರ್ಡ್ ಕ್ವಾಲಿಟಿನ ಕೊಡ್ತಿದ್ದಾರೆ. ಸೊ ಇದನ್ನ ಸೈಡ್ ಬೈ ಸೈಡ್ ಕಂಪೇರ್ ಮಾಡ್ತಾ ಇದ್ದೀನಿ. 4K 30 FPS ವರ್ಸಸ್ 4K 60 FPS. ಇಲ್ಲಿ ಕ್ಲಾರಿಟಿ, ಕಲರ್ಸ್ಗಳು, ಸ್ಟೆಬಲೈಸೇಷನ್ ಇವಾಗಲೂ ಐಕು ನಿಯೋ 10 ಸಖತ್ ಕೆಲಸ ಮಾಡುತ್ತೆ. ಇಲ್ಲಿ ಜಾಸ್ತಿ ಮೂಮೆಂಟ್ಸ್ಗಳು ತೊಗೊಂಡ್ರು ಕೂಡ ಚೆನ್ನಾಗಿ ಬರುತ್ತೆ. ಬಟ್ ನಥಿಂಗಲ್ಲಿ ಯಾವ ರೀತಿ ಕಲರ್ ಕರೆಕ್ಷನ್ ಮ್ಯಾನೇಜ್ಮೆಂಟ್ ಇದೆ ಆ ರೀತಿ ಐಕು ನಿಯೋ 10 ಅಲ್ಲ. ಬೆಳಕಿಂದ ಕತ್ಲೆಗೆ, ಕತ್ಲೆಯಿಂದ ಬೆಳಕು ಬಂದೆ ಅಂದರೆ ಸ್ವಲ್ಪ ಇಲ್ಲಿದು ಸ್ಟ್ರಗಲ್ ಮಾಡುತ್ತೆ. ಇನ್ನು ಫ್ರಂಟಲ್ಲಿ ಕೂಡ ಅಷ್ಟೇ ನಥಿಂಗ್ ಫೋನ್ ನಿಮಗೆ ಜಸ್ಟ್ 1080p 60 FPS ರೆಕಾರ್ಡ್ ಮಾಡ್ಕೊಂಡ್ರೆ ಐಕು ನಿಯೋ 10 ಅಲ್ಲಿ ನಿಮಗೆ 4K 30 FPS ರೆಕಾರ್ಡ್ ಮಾಡ್ಕೋಬೋದು. ಕ್ಲಾರಿಟಿ, ಕಲರ್ಸ್ಗಂತೂ ಆಬ್ವಿಯಸ್ಲಿ ನಿಮಗೆ ಈ ಐಕು ನಿಯೋ 10 ಅಲ್ಲಿ ನೋಡೋಕೆ ಸಿಗುತ್ತೆ. ಬಟ್ ಇಲ್ಲಂತ ಸ್ಟೆಬಲೈಸೇಷನ್ ಮತ್ತು ಸ್ಕಿನ್ ಟೋನ್ ನಥಿಂಗ್ ಫೋನ್ 3 ನಲ್ಲೇ ಚೆನ್ನಾಗಿ ಕಾಣಿಸ್ತಿದೆ. ಹೀಗಾಗಿ ನಮ್ಮ 4th ಪಾಯಿಂಟ್ ಕ್ಯಾಮ್ರಾದಲ್ಲಿ ಕ್ಲಿಯರ್ ವಿನ್ನರಲ್ಲಿ ನಥಿಂಗ್ ಫೋನ್ 3A ಆಗಿದೆ. ಇಲ್ಲಿ ನಾನು 8 ಔಟ್ ಆಫ್ 10 ಕೊಟ್ಟರೆ ಈ ಐಕು ನಿಯೋ 10 7 ಔಟ್ ಆಫ್ 10 ಕೊಡ್ತಿದ್ದೀನಿ. ಅದು ವಿಡಿಯೋ ಕ್ವಾಲಿಟಿ ಸಖತ್ತಾಗಿದೆ, ಅದಕ್ಕೆ 7 ಪಾಯಿಂಟ್ಸ್. ಆದರೆ ಕೊನೆಯದಾಗಿ ಯಾವಾಗ ಬ್ಯಾಟ್ರಿ ಪಾರ್ಟ್ಗೆ ಹೋಗ್ತೀವಿ, ಮತ್ತೊಂದು ಸಲ್ತಿ ಈ ಐಕು ನಿಯೋ 10 ಮಾನ್ಸ್ಟರ್ ಆಗ್ತಿದೆ. ಜಸ್ಟ್ 7.98 mm ಥಿಕ್ನೆಸ್ ಇದ್ರು 6400 mAh ಬ್ಯಾಟ್ರಿಯೊಂದಿಗೆ 80 ವ್ಯಾಟ್ನ ಪವರ್ ಬ್ಯಾಟರಿ ಇನ್ ಬಾಕ್ಸ್ ನೋಡೋಕೆ ಸಿಗುತ್ತೆ. ನಥಿಂಗ್ ಅವ್ರದ್ದೇನೋ 2000 ರೂಪಾಯಿ ಬೆಲೆ ಕಮ್ಮಿ ಇದೆ ಗುರು. ಬಟ್ ಇಲ್ಲಿ 8.3 mm ಥಿಕ್ನೆಸ್ ಇದ್ರು ಕೂಡ ಜಸ್ಟ್ 5000 ಬ್ಯಾಟ್ರಿ ಕೊಡ್ತಿದ್ದಾರೆ. ಸೊ ನಥಿಂಗ್ ಬ್ಯಾಟ್ರಿ ಟೆಕ್ನಾಲಜಿಲಿ ಅಪ್ಗ್ರೇಡ್ ಮಾಡಿಲ್ಲ, ಅದೇ ಹಳೆ ಬ್ಯಾಟ್ರಿನ ಎತ್ತಾಕ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. 2000 ರೂಪಾಯಿ ಏನೋ ಕಮ್ಮಿ ಇದೆ, ನಾನು 2000 ರೂಪಾಯಿ ಕೊಟ್ಟು ಹೊಸ ಅಡಾಪ್ಟರ್ ತೊಗೊಂಡ್ರು ಕೂಡ ಜಸ್ಟ್ 45 ವ್ಯಾಟ್ನ ಅಡಾಪ್ಟರ್ ಕೊಡಬೇಕು. ಅದು 2000 ರೂಪಾಯಿಗಲ್ಲ, ಎಕ್ಸಾಕ್ಟ್ಲಿ 2300 ರೂಪಾಯಿಗಿದೆ. ಮತ್ತು ಸೂಪರ್ ಫಾಸ್ಟ್ ಆಗಿದ್ದು, ಚಾರ್ಜ್ ಆಗಲ್ಲ, ಬ್ಯಾಟ್ರಿ ಕೆಪಾಸಿಟಿ ಕೂಡ ಕಮ್ಮಿ ಇದೆ. ಸೊ ಯೂಸೇಜಲ್ಲಿ ಸ್ಕ್ರೀನ್ ಆನ್ ಟೈಮ್ ನಾನು ಡೀಪಾಗಿ ಎರಡನ್ನ ಟೆಸ್ಟ್ ಮಾಡಿಲ್ಲ. ಬಟ್ ಒನ್ ಡೇ ನೀವು ಆರಾಮಾಗಿ ನಥಿಂಗ್ ಫೋನ್ 3 ಆರಾಮಾಗಿ ಬ್ಯಾಕಪ್ ತೊಗೋಬೋದು. ಬಟ್ ನೀವು ಹೆವಿ ಗೇಮರ್ ಇದ್ದೀರಾ, ಐಕು ನಿಯೋ 10 ಯೂಸ್ ಮಾಡ್ತೀರ ಅಂದರೆ ಇಲ್ಲಿ ಕೂಡ ನಿಮಗೆ ಆಲ್ಮೋಸ್ಟ್ 1.5 ಡೇ ಆರಾಮಾಗಿ ಇದನ್ನ ಯೂಸ್ ಮಾಡ್ಕೋಬೋದು. ಸೊ ಓವರ್ ಆಲ್ ನಮ್ಮ 5th ನೋಡೋದು ಬ್ಯಾಟ್ರಿ ಪರ್ಫಾರ್ಮೆನ್ಸಲ್ಲಿ ಕ್ಲಿಯರ್ ವಿನ್ನರ್ ಅದು ಐಕು ನಿಯೋ 10. ನಾನು ಇದಕ್ಕೆ 9 ಔಟ್ ಆಫ್ 10 ಪಾಯಿಂಟ್ಸ್ನ ಕೊಟ್ಟರೆ ನಥಿಂಗ್ ಫೋನ್ 3 7 ಔಟ್ ಆಫ್ 10 ಕೊಡ್ತಾ ಇದ್ದೀನಿ. ಸೊ ಓವರ್ ಆಲ್ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಎಲ್ಲ ಪಾಯಿಂಟ್ಸ್ಗಳನ್ನ ಒಂದೊಂದೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಇಲ್ಲಿ ಕ್ಲಿಯರ್ ವಿನ್ನರ್ ಆಗ್ತಿರೋದು ಕೂಡ ಈ ಐಕು ನಿಯೋ 10. ಬಟ್ ನನ್ನ ಪ್ರಕಾರ ನಾನೇ ಎರಡು ಫೋನ್ಸ್ಗಳಲ್ಲಿ ಎಂದು ಬೆಸ್ಟ್ ಫೋನ್ನ ಚೂಸ್ ಮಾಡ್ಕೋತಿದ್ದೆ ಮತ್ತು ನನ್ನ ಪ್ರಕಾರ ಕ್ಲಿಯರ್ ವಿನ್ನರ್ ಇದರಲ್ಲಿ ಪಾಯಿಂಟ್ಸ್ ಕಮ್ಮಿ ಇದ್ರೂ ಕೂಡ ಅದು ನಥಿಂಗ್ ಫೋನ್ 3A. ಬಿಕಾಸ್ ನಾನೇನು ಜಾಸ್ತಿ ಗೇಮರಲ್ಲ ಗುರು, ನನಗೆ ನಾರ್ಮಲಿ 5500-6000 ಬ್ಯಾಟ್ರಿ ಇದ್ರು ಓಕೆ. ಬಟ್ ಸ್ಟಿಲ್ ಟೆಕ್ನಾಲಜಿ ಇದು ಮುಂದಿದೆ ಮತ್ತು ಪರ್ಫಾರ್ಮೆನ್ಸಲ್ಲಂತೂ ಟಾಪ್ ನಾಚ್ ಇದೆ. ಬಟ್ ನಾನು ಗೇಮರ್ ಅಲ್ಲಲ್ಲ, ನನಗೆ ಕ್ಯಾಮ್ರಾ ಮ್ಯಾಟ್ರ್ ಆಗುತ್ತೆ, OS ಮ್ಯಾಟ್ರ್ ಆಗುತ್ತೆ ಮತ್ತು ಒಂಥರ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಈ ಫೋನ್ಸ್ನ ನಾನು ಚೂಸ್ ಮಾಡ್ಕೋತಾ ಇದ್ದೀನಿ. ಸೊ ಡೆಫಿನೆಟ್ಲಿ ನೀವೇನಾದರೂ OS ಪರ್ಫೆಕ್ಟ್ ಇರಬೇಕು, ನಿಮ್ಮ ಫೋನ್ ಕ್ಯಾಮ್ರಾ ಚೆನ್ನಾಗಿರಬೇಕು ಮತ್ತು ಲಾಂಗ್ ಟರ್ಮ್ ಯೂಸೇಜೊಂದಿಗೆ ಒಂದು ಪ್ರೀಮಿಯಂ ಫೀಲ್ ಇರಬೇಕಪ್ಪ ಅಂದರೆ ಡೆಫಿನೆಟ್ಲಿ ನೀವು ನಥಿಂಗ್ ಫೋನ್ 3 ತೊಗೋಬೋದು. ಇನ್ನು ನೀವು ಗೇಮರ್ ಇದ್ರೆ ಬ್ಯಾಟ್ರಿ ಜಾಸ್ತಿ ಬೇಕು ಮತ್ತು ಯೂಸೇಜೆಲ್ಲ ನಾನು ಹೆವಿ ಟಾಸ್ಕ್ಗಳನ್ನ ತುಂಬ ಎಡಿಟಿಂಗ್ ಎಲ್ಲ ಮಾಡ್ತೀನಿ, ವೀಡಿಯೋನಲ್ಲೆಲ್ಲ ರೀಲ್ಸ್ಗಳನ್ನ ಇದರಲ್ಲಿ ಎಡಿಟ್ ಮಾಡ್ತೀನಿ ಅಂದರೆ ಸೊ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಯಾವುದು ಕ್ಲಿಯರ್ ವಿನ್ನರ್ ಮತ್ತು ಯಾವುದು ಬೆಸ್ಟ್ ಅಪಾರ್ಚುನಿಟಿ ಇದೆ? ಸೊ ನಿಮ್ಗೆ ಏನಾದರೂ ಇದ್ರ ರಿಲೇಟೆಡ್ ಕ್ವಶನ್ ಇತ್ತು ಅಂದರೆ ಡೆಫಿನೆಟ್ಲಿ ಕೆಳಗೆ ಕಮೆಂಟ್ ಮಾಡಿ. ಮತ್ತು ಈ ಎರಡು ಫೋನ್ಸ್ಗಳನ್ನ ಬೇರೆ ಯಾವುದಾದ್ರೂ ಬೇರೆ ಮಾಡೆಲ್ಸ್ನೊಂದಿಗೆ ಕಂಪ್ಯಾರಿಸನ್ ಮಾಡಬೇಕು ಅಥವಾ ನಮ್ಮ ಇನ್ ಡೆಪ್ತ್ ರಿವ್ಯೂ ಹೇಗೆ ಅನಿಸ್ತು ಇದ್ರ ಬಗ್ಗೆ ಕೂಡ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಇಲ್ಲಿವರೆಗೆ ಈ ವಿಡಿಯೋನ ನೋಡಿದ್ದೀರಾ ಅಂತಂದರೆ ಕನ್ನಡಿಗರಿಗೆ ಲೈಕ್ಸ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಪೋರ್ಟ್ ಮಾಡಿ. ಇನ್ನಷ್ಟು ಹೆವಿ ಅನಾಹುತ, ಅದ್ಭುತ, ಬೆಂಕಿ ರಿವ್ಯೂಸ್ಗಳೊಂದಿಗೆ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಬರುತ್ತೆ. ಸಿಗೋಣಂತೂ ಇನ್ನಷ್ಟು ಮುಂದಿನ ವಿಡಿಯೋಗಳಲ್ಲಿ ರೆಡಿ ಗೈಸ್. ನೆಕ್ಸ್ಟ್ ಒನ್, ನಮಸ್ಕಾರ.